ಎಸ್ ವೀಕ್ಷಕರೇ, ಈ ಬಾರಿಯ ಲೋಕಸಭಾ ಚುನಾವಣಾ ಅಖಾಡ, ಅದರಲ್ಲೂ ಮಂಡ್ಯ ಕ್ಷೇತ್ರ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇಲ್ಲಿವರೆಗೂ ಮೈತ್ರಿಯಲ್ಲಿ ಜೆಡಿಎಸ್ಗೆ ಟಿಕೆಟ್ ಅನ್ನೋ ಚರ್ಚೆ. ಆದ್ರೆ ಕುಮಾರಸ್ವಾಮಿ ಅವರ ಮತ್ಯಾರು ಅಂತ ಈಗ ನಿಖಿಲ್ ಅಧಿಕೃತವಾಗಿ ಸೋತಲ್ಲೇ ಗೆಲುವನ್ನ ದಾಖಲಿಸಬೇಕನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಇಲ್ಲ, ಒಂದಂತೂ ಕ್ಲಿಯರ್ ಕಟ್, ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ದಾರೆ. ಬಿಜೆಪಿ ಅವ್ರು ಹೇಳ್ತಿರೋದಷ್ಟೇ, ನೀವು ಗೆಲ್ತೀರಾ ಟಿಕೆಟ್ ತಗೊಳ್ಳೋದಷ್ಟೇ. ಜೆಡಿಎಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲುತ್ತಾ ಅಂದ್ರೆ ಏನೇ ಸಾವಿರ ಯಾರು ಏನೇ ಮಾತಾಡ್ಬೋದು. ಪ್ರೀತಮ್ ಗೌಡ ಹೋಗ್ಬಿಟ್ಟು ಮಂಡ್ಯದಲ್ಲಿ ಭಾಷಣ ಮಾಡ್ಬೋದು. ಪ್ರೀತಮ್ ಗೌಡ ಹಾಸನಲ್ಲಿ ಗೆದ್ದಂತ ಗಂಡು, ಎಡವಟ್ ಮಾಡ್ಕೊಂಡು ಸೋತಂತ ವ್ಯಕ್ತಿ ಕೂಡ ಹೌದು. ಮಂಡ್ಯದಲ್ಲಿ ನಾನು ನಾರಾಯಣ್ ಗೌಡ ಚುನಾವಣೆ ಗೆಲ್ಸಂಗಲ್ಲ, ಇದು ಮಂಡ್ಯ ಲೋಕಸಭೆ ಚುನಾವಣೆ. ಹೌದು, KR ಪೇಟೆ ಗೆಲ್ಸಿದ್ರು ಇದೇ ಪ್ರೀತಮ್ ಗೌಡ, ವಿಜಯೇಂದ್ರ ಎಲ್ಲ ಸೇರಿ. ಬಟ್ ಈಗ ಲೋಕಸಭೆಯನ್ನ ಗೆಲ್ಸೋ ವಿಚಾರ ಬಂದಾಗ ಆ ತರದ ಟ್ರಯಾಂಗಲ್ ಇದ್ರೇನೋ ಆಟ ಆಡ್ತಿದ್ರೆ ನಾವು ಇವರು. ಹೌದು, ಕಾಂಗ್ರೆಸ್ ಜೆಡಿಎಸ್ ನಂತರ ಸ್ಥಾನದಲ್ಲಿ ಬಿಜೆಪಿ ಮಂಡ್ಯದಲ್ಲಿ ಇದೆ. ಹೌದು, 3ನೇ ಸ್ಥಾನದಲ್ಲಿದೆ, ನೋ ಡೌಟ್. 4ನೇ ಸ್ಥಾನಕ್ಕೆ 3ನೇ ಸ್ಥಾನದಲ್ಲೇ ಇದೆ. ಹೌದು. ಹಾಗಾಗಿ ಜೆಡಿಎಸ್ ಕಾಂಗ್ರೆಸ್ ಒಂದಾಗಿದ್ದಾಗಲೇ ಸುಮಲತಾ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. ಹೌದು, ಅದು ಅವತ್ತಿನ ಕತೆ. ಇವತ್ತಿನ ಸನ್ನಿವೇಶ ಬೇರೆ. ಅವತ್ತು ಅಂಬರೀಷ್ ಸ್ವಾಭಿಮಾನ ಅನ್ನೋದೆಲ್ಲ ಸೇರಿ ಕೆಲಸ ಮಾಡಿತ್ತು. ಕಾಂಗ್ರೆಸ್ಸಿಗರು ಬಹಿರಂಗವಾಗಿ ಕಾರ್ಯಕರ್ತರು ಸುಮಲತಾ ಬೆನ್ನಿಗೆ ನಿಂತಿದ್ರು. ಬಿಜೆಪಿ ಅವರು ಬಹಿರಂಗವಾಗಿ ಬೆನ್ನಿಗೆ ನಿಂತಿದ್ರು. ರೈತ ಸಂಘದವರು ಬಹಿರಂಗವಾಗಿ ಬೆನ್ನಿಗೆ ನಿಂತಿದ್ರು. ಸುಮಲತಾ ಅವ್ರು ಗೆದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಪುಟ್ಟರಾಜು ಅವರನ್ನ ಸಹಜ ಚರ್ಚೆ. ಪುಟ್ಟರಾಜು ಅವರು ಕಳೆದ 2 ವಾರದಿಂದ ಅವರು ಜೋರಾಗಿ ಓಡಾಡ್ತಿದ್ದಾರೆ. ದೇವೇಗೌಡರ ಮನೆಯವರು ಇದು ನಮ್ ಭದ್ರಕೋಟೆ, ನಮ್ ಭದ್ರಕೋಟೆ, ನಮ್ ಭದ್ರಕೋಟೆ, ಯಾರು ಏನೋ ಮಾಡಕ್ಕಾಗಲ್ಲ ಅಂದ್ರು ಇವತ್ PM ಅಕೌಂಟ್ನೇ ಆಕ್ಟ್ ಮಾಡ್ತಾರೆ. ಹೌದು, ರಿಯಾಲಿಟಿ ಕರೆಕ್ಟ್. PM ಫೇಸ್ಬುಕ್ ಬಿಜೆಪಿ ಈ ಅಕೌಂಟ್ಗಳನ್ನೇ ಆಕ್ಟ್ ಮಾಡ್ತಾರೆ. ಯಾವ ಭದ್ರ ಕೋಟೆಗಳು ಇಲ್ಲ, ಜನ ಭದ್ರವಾಗಿ ಇಟ್ಕೋಬೇಕು. ಈಗಲೇ ಕ್ಲಿಯರ್ ಕಟ್ ಕುಮಾರಸ್ವಾಮಿ ಬರ್ತೀನಿ ಅಂತ ಹೇಳ್ಬೇಕು. ನಮ್ಗೆ ಫುಲ್ ಡಿಮ್ಯಾಂಡ್ ಇದೆ, ನಮ್ಮನ್ನ ಚಿಕ್ಕಬಳ್ಳಾಪುರ ಕರೀತಾರೆ, ನಮ್ಮನ್ನ ಗ್ರಾಮಾಂತರ ಕರೀತಾರೆ, ನಮ್ಮನ್ನ ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ ಅಂತ ಕತೆಗಳು ಹೇಳಿದೆ. ಮಂಡ್ಯ ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕು. ನೀವ್ ಹೇಳಿದ್ರೆ ನಿಖಿಲ್ ಸೋತಲ್ಲಿಯ ಗೆಲ್ಲಬೇಕು. ನಿಖಿಲ್ ಇವತ್ತಿನವರೆಗೂ ಹೇಳಿರೋದೇನು ಅಂದ್ರೆ ನಂಗೆ ಚುನಾವಣೆ ಬೇಡ ಬೇಡ ಬೇಡ. ಒಂದು ನಿರ್ಧಾರ ಆ ಕ್ಷಣಕ್ಕೆ ತೆಗೆದುಕೊಂಡ್ರೆ ಸರಿ, ತಡವಾದ್ರೆ ನಿರ್ಧಾರ ತಪ್ಪಾಗುತ್ತೆ. ಅಂದ್ರೆ ಬೆಳಿಗ್ಗೆ ನೀವು ಮಾಡೋ ಚಿತ್ರಾನ್ನ ತಿಂದ್ರೆ ಬಿಸಿ ಆಗಿರ್ತದೆ, ರಾತ್ರಿಗೆ ಅಳ್ಸೋಗಿರ್ತದೆ. ಹೌದು, ಮೀನ್ ಈಗ್ಲೇ ಪುಟ್ಟರಾಜಣ್ಣ ಇಲ್ಲ ನಾನು ನಿಲ್ತೀನಿ, ನೀವೇನೋ ಓಡಾಡಕ್ ಹೋಗ್ಬೇಡಿ, ನನ್ ಪರವಾಗಿ ಓಡಾಡಿ ಅಂತ ನಿಖಿಲ್ ಹೇಳ್ಬೇಕಾಗತ್ತೆ. ಹೌದು, ಸೋತಲ್ಲಿಯ ಗೆಲ್ಲಬೇಕು, ಅದನ್ನ ಕೇಳ್ಕೊಂಡೋದ್ರಾಗತ್ತೆ. ಅದನ್ನ ಕ್ಲಾರಿಟಿ ಇಲ್ಲದೆ ಸುಮ್ನೆ ಓಡಾಡಿದ್ರೆ ನಿಂಗೆ ಸಮಸ್ಯೆಗಳಾಗತ್ತೆ. ಕಾಂಗ್ರೆಸ್ ಕ್ಲಾರಿಟಿ ಬಂದವ್ರೆ, ಸ್ಟಾರ್ ಚಂದ್ರು ಕ್ಯಾಂಡಿಡೇಟ್ ಅಂತ. ಹೌದು, ಸ್ಟಾರ್ ಚಂದ್ರು ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಫಿಕ್ಸ್ ಆಗಿದೆ. ಅಧಿಕೃತ ಘೋಷಣೆ ಬಾಕಿ ಇದೆ. ಈಗ ಅವ್ರಾಗ್ಲೇ ಓಡಾಡ್ತಿದ್ದಾರೆ. ಜೆಡಿಎಸ್ ಇಂದ ನಿಖಿಲ್ ಅಥವಾ ಯಾರೋ ಒಬ್ರು ಅಭ್ಯರ್ಥಿ ಸ್ಪರ್ಧಿಸಿ ಸುಮಲತಾ ಪಕ್ಷೇತರವಾಗಿ ನಿಂತರೆ ಕಾಂಗ್ರೆಸ್ ಪ್ಲಸ್ ಆಗುತ್ತೆ ಅನ್ಸುತ್ತೆ. ಸಹಜ. ಕಾಂಗ್ರೆಸ್ ವಿರೋಧಿಗಳು ಸ್ಪ್ಲಿಟ್ ಆಗ್ತಾರೆ. ಓಕೆ, ಕಾಂಗ್ರೆಸ್ ವಿರೋಧಿಗಳು ಯಾರು? ಜೆಡಿಎಸ್ ಬಿಜೆಪಿ ಸ್ಪ್ಲಿಟ್ ಆಗ್ತಾರೆ. ನಾರಾಯಣ್ ಗೌಡ KR ಪೇಟೆ ಹೇಳೋರೆ ಹೌದು ನಾನು ಇರುವುದಿಲ್ಲ ಅಂತ. ಆಲೆ ಕದ್ದು ಮುಚ್ಚಿ ಸಿದ್ದರಾಮಯ್ಯವ್ರು ಭೇಟಿ ಆಗೋರೆ. ಹೌದು, ಸುಮಲತಾಂಗೆ ಇನ್ನೂ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ. ಸುಮಲತಾ ಅವ್ರು ಕೊಡಲ್ಲ ನಾವು ಅಂತೇನು ಹೇಳಿಲ್ವಲ್ಲ. ಹೌದು, ಹಾಗಾಗಿ ಕಾಂಗ್ರೆಸ್ ವಿರೋಧಿ ಮತ ಛಿದ್ರ ಆಗುತ್ತೆ ಸುಮಲತಾ ಮತ್ತೆ ಪ್ರತ್ಯೇಕವಾಗಿ ಕಂಟೆಸ್ಟ್ ಮಾಡಿದ್ರೆ. ಹಾಗಾಗಿ ಕಾಂಗ್ರೆಸ್ಗೆ ಕ್ಲಾರಿಟಿ ಇದೆ, ಕಾಂಗ್ರೆಸ್ನವ್ರಿಗೊಂದು ಕ್ಲಾರಿಟಿ ಇದೆ. ನಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಂತ ಕಾಂಗ್ರೆಸ್ ಅವ್ರ ಕ್ಲಾರಿಟಿ ಇದೆ. ಜೆಡಿಎಸ್ ಅವ್ರಿಗೆ ಬಿಜೆಪಿ ಅವ್ರಿಗೆ ಗೊಂದಲ ಮುಂದುವರೆದಿದೆ. ಜೆಡಿಎಸ್ ಅಲ್ಲಿ ಕುಮಾರಣ್ಣನ, ನಿಖಿಲ್ ಕುಮಾರಸ್ವಾಮಿ ಅವರ, ಪುಟ್ಟರಾಜು ಅವರ, ಸುಮಲತಾ ಅವರದ್ದು ನಡೆ ಏನು, ಇವೆಲ್ಲವೂ ಗೊಂದಲಗಳಿದೆ. ಸುಮಲತಾ ಡೆಲ್ಲಿಲಿದ್ದಾರೆ. ನರೇಂದ್ರ ಮೋದಿ ಅವರ ಅಪಾಯಿಂಟ್ಮೆಂಟ್ ಭೇಟಿ ಮಾಡಿದ್ದಾರೆ. JP ನಡ್ಡಾ ಅವರು ಭೇಟಿ ಮಾಡಿದ್ದಾರೆ. ಅವರ ಮಾತುಕತೆಯ ವಿವರ ಏನು ಅಂತ ಇನ್ನೇನೋ ಬಹಿರಂಗ ಆಗ್ಬೇಕಾಗಿದೆ ಅಷ್ಟೇ. ಮಂಡ್ಯದ ಮೊದಲ ಬಿಜೆಪಿ ಸಂಸದೆ ನಾನೇ ಆಗಬೇಕು ಅಂತ ಬೇರೆ ಹೇಳೋರೆ. ನೀವು ಹೇಳ್ಬಾರ್ದು ಅಂತ ಏನಿಲ್ಲ. ಒಬ್ಬ ಮತದಾರ ಅರ್ಹತೆ ಇರೋರು ಚುನಾವಣೆ ಇಲ್ಲಕ್ಕೆ ಯಾರು ಬೇಕಾದ್ರು ಏನ್ ಬೇಕಾದ್ರೂ ಅದನ್ನ ಹೇಳ್ಬೋದು. ಅವತ್ತು JDS ಕಾಂಗ್ರೆಸ್ ವಿರುದ್ಧ ಗೆದ್ದಂತಹ ಸುಮಲತಾ ಅವರು ಹೇಳ್ಬಾರ್ದು ಅದನ್ನ ಅಂತ ಏನಿಲ್ಲ. ಹೌದು, ಬಿಜೆಪಿ ಬೆಂಬಲಿತ ಅಭ್ಯರ್ಥಿ, ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವ್ರು ಬೆಂಬಲ ಕೊಡ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದ್ರು ಅವತ್ತು ಅವರು. ಹೌದು, ಹಾಗಾಗಿ ಅವ್ರು ಹೇಳ್ಬಹುದು. ಆದ್ರೆ ಅದನ್ನ ಮೈತ್ರಿ ಕೂಡ ನಿರ್ಧಾರ ಮಾಡ್ತಾರೆ. ನರೇಂದ್ರ ಮೋದಿ, ಅಮಿತ್ ಶಾ ಇವ್ರು ನಿರ್ಧಾರ ಮಾಡ್ತಾರೆ. ನರೇಂದ್ರ ಮೋದಿ ಅವ್ರಿಗಿಷ್ಟೇ ಸುಮಲತಾ ಗೆಲ್ತಾರ, ಬಿಜೆಪಿ ಗೆಲ್ಲುತ್ತಾ, JDS ಗೆಲ್ಲುತ್ತಾ ಅಂತ ನೋಡ್ತಾರೆ. ಹೌದು, ಅಷ್ಟೇ. ಅವತ್ತಿನ ಟ್ರೆಂಡ್ ಬೇರೆ, ಇವತ್ತಿನ ಟ್ರೆಂಡ್ ಬೇರೆ. ಹಾಗಾಗಿ
ಬಿಜೆಪಿಯವರು ಒಂದು ಸ್ಥಾನವನ್ನು ಕಳೆದುಕೊಳ್ಳಲು ಇಷ್ಟಪಡಲ್ಲ. ಹ್ಮ್. ಅವ್ರು ಹೋರಾಟ ಕೊಡ್ತಾರೆ. ಹ್ಮ್. ಕಾಂಗ್ರೆಸ್ ಅವರು ಇವ್ರ ಗೊಂದಲ ಎನ್ಕ್ಯಾಶ್ ಮಾಡ್ಕೊಳಕ್ ಹೋಗ್ತಾರೆ. ನೀವ್ ಹೇಳಿದ್ರಲ್ಲ ನಿಖಿಲ್ ಸೋತಲ್ಲಿಯೇ ಗೆಲ್ಲಬೇಕು, ಹೌದು. ಅದನ್ನ ಹೇಳ್ಕೋಬೇಕು. ಹ್ಮ್. ನಾನು ಒಬ್ಬ ಆಸ್ಪಿರೆಂಟ್ ಇದ್ದೀನಿ ಅಂತ. ಹ್ಮ್. ನಮ್ದೇ ಪಾರ್ಟಿ ನಮ್ದೇ ಮನೆ ನಾವ್ ಅನ್ಕೊಂಡಾಗ ಬರ್ತೀವಿ ಅಂತಂದ್ರೆ ರಾಜಕೀಯ ನಡೆಯಲ್ಲ. ಹೌದು. ಈಗ್ಲೂ ಪುಟ್ಟರಾಜಣ್ಣ ಹ್ಮ್. ನಾನ್ ನಿಲ್ತೀನಿ, ಓಡಾಡಿ ನನ್ ಪರವಾಗಿ. ನಮ್ ತಂದೆ ಬರೋದಲ್ಲ ನಾನೇ ಬರ್ತೀನಿ ಹ್ಮ್. ಅಂತ ಹೇಳ್ಕೊಂಡ್ರೆ ರಾಜಕೀಯ ಕಣ ರಂಗೇರ್ತದೆ. ಹ್ಮ್. ಕಡೆವರೆಗೂ ಒಂದ್ ಸ್ವಲ್ಪ ಗ್ರೌಂಡ್ ಅಲ್ಲಿ ನೋಡಿ ಆಮೇಲೆ ಸಾಧ್ಯ ಇಲ್ಲ. ನಾನು ಆಟ ಆಡ್ಲೇಬೇಕು ಅಂತ ಬಂದ್ರೆ ಮಾನಸಿಕವಾಗಿ ರೆಡಿ ಬಂದು ಆಟ ಆಡ್ಬೇಕು. ಹೌದು. ನಾನು ಚುನಾವಣೆ ಮಾಡ್ಬೇಕು ಅಂತ ರೆಡಿ ಇದ್ರೆ ಚುನಾವಣೆ ಮಾಡಕ್ ಬಂದ್ರೆ ಚುನಾವಣೆ ಮಾಡ್ಬೇಕು. ಹ್ಮ್. ಇನ್ನೂ ಗ್ರೌಂಡ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ನಿಖಿಲ್ ಅವ್ರಿಗೆ. ಹೌದು. ತಡವಾಗುತ್ತೆ. ಪಿಚ್ ಕರೆಕ್ಟ್ ಆಗೈತಾ ಇಲ್ಲ ಅಂತ. ಹ್ಮ್. ಕಂಪೇರ್ ಟು ಪ್ರೀವಿಯಸ್ ಹೌದು ಗುಡ್. ನಿಖಿಲ್ ನಾವು ಒಂದಷ್ಟು ವಿಷಯಗಳನ್ನ ನಾನು ಆಗ್ಲೇ ಒಬ್ಬ ಮಂಡ್ಯದ ಮಾಜಿ ಶಾಸಕರ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ ನಾನು. ಓಕೆ. ವಾಟ್ ನೆಕ್ಸ್ಟ್, ಏನ್ ಕತೆಗಳಾಗ್ತಾ ಇದೆ ಅಂತ ಚರ್ಚೆ ಮಾಡ್ತಾ ಇದ್ವಿ ನಾನು ಅವರು. ಹ್ಮ್. ಏನ್ ರಾಜಕಾರಣದಲ್ಲಿ ಏನೋ, ಮಂಡ್ಯದ ಕತೆ ಏನೋ, ಹ್ಮ್. ಏನ್ ಮಾಡ್ತೀರಿ ಅಂತ ಮಾತಾಡ್ತಾ ಇದ್ವಿ. ಹ್ಮ್. ನಿಖಿಲ್ ಅವರು ಕಳೆದ ಬಾರಿ ಒದ್ದಾಡಿ ಕುದ್ದಾಡಿ ಮಂಡ್ಯದವ್ರು ಹೇಳಿದಲ್ಲ, ರಂಗನಾಥ್ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಹೇಳ್ತಿರ್ತಾರೆ, ಹ್ಮ್. ಮಂಡ್ಯದವ್ರಿಗೆ ರಾಜಕೀಯ ಕಲ್ಸೋ ಅವಶ್ಯಕತೆ ಇಲ್ಲ ಅಂತ. ಮಂಡ್ಯದವ್ರಿಗೆ ರಾಜಕೀಯ ಕಲ್ಸೋ ಅವಶ್ಯಕತೆ ಇಲ್ಲ, ಅವ್ರ ರಕ್ತದಲ್ಲೇ ರಾಜಕಾರಣ ಇರ್ತದೆ ಅಂತ. ಹೌದು. ಹ್ಮ್. ಸರಿನಾ? ಸೊ ಹಾಗಾಗಿ ಶಿವು ನಾನು ಮಂಡ್ಯದವ್ರೆ, ನಾನೇ ಹೇಳ್ಬೇಕು ಅಂತೇನಿಲ್ಲ. ನಾನ್ ಹೇಳೋದು ಲಘು ಬಡಿ ಮಗ ಏನೋ ಹಿಂಗ್ ಹೇಳ್ತಾವ್ರೆ, ಹೌದು. ನನ್ನೂ ವಿಮರ್ಶೆ ಮಾಡ್ತಾರೆ. ಹ್ಮ್. ನಾನ್ ಸರಿ ಇದ್ರೆ ಒಪ್ಕೋತಾರೆ, ತಪ್ಪು ಅಂದ್ರೆ ತಪ್ಪು ಅಂತ ನಂದೇ ಹೇಳ್ತಾರೆ. ಹೌದು. ಅಂಬರೀಶ್ ಅವ್ರನ್ನ ಹೆಗ್ಲು ಮೇಲೆ ಒತ್ತಿ ಮೆರೆಸಿದ್ದು ಮಂಡ್ಯದವ್ರೆ, ಅಂಬರೀಶ್ ಅವ್ರನ್ನ ಸೋಲ್ಸಿದ್ದು ಮಂಡ್ಯದವ್ರೆ. ಹೌದು. ಹಾಗಾಗಿ ರಾಜಕಾರಣದ ವಿಚಾರ ಬಂದಾಗ ಅವ್ರ ಎಕ್ಸ್ಪರ್ಟ್ಗಳು. ಹ್ಮ್. 2023 ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, MLA ಎಲೆಕ್ಷನ್, ಹ್ಮ್. ಕಾಂಗ್ರೆಸ್ MLAಗಳು ಪಡೆದಂತ ಮತ ಹ್ಮ್. 5,81,000. ಹ್ಮ್. ರೈತ ಸಂಘದ್ದು ಸೇರ್ಕೊಂಡು 6.5 ಲಕ್ಷ. ಹ್ಮ್. ಬಿಜೆಪಿಗರು ಪಡೆದಂತ ಮತ 1,81,000. ಹ್ಮ್. JDS ನವರು ಪಡೆದಂತ ಮತ 5,69,000. ಹ್ಮ್. 5,69,000 ಪ್ಲಸ್ 1,81,000 ಹ್ಮ್. ಎಷ್ಟಾಯ್ತು? 669. ಹ್ಮ್. 7.5 ಲಕ್ಷ JDS ಬಿಜೆಪಿಯ ಮತ ಬ್ಯಾಂಕ್. ಓಕೆ. ಸುಮಲತಾ ಅವರು ಕ್ಯಾಂಪೇನ್ ಮಾಡೋದ್ರಲ್ಲಿ, ಹ್ಮ್. ಸುಮಲತಾ ಅವರು ಕ್ಯಾಂಪೇನ್ ಮಾಡಿದ್ದಾರೆ. ಹ್ಮ್. 6.5 ಲಕ್ಷ ಕಾಂಗ್ರೆಸ್ನ ಮತಗಳು ರೈತ ಸಂಘ ಸೇರಿ, ರೈತ ಸಂಘ ಸೇರಿ. ಹ್ಮ್. ರೈತ ಸಂಘ ಸುಮಲತಾ ಪರವಾಗಿತ್ತು ಈ ಬಾರಿ, ರೈತ ಸಂಘವೂ ಸೇರಿ 6.5 ಲಕ್ಷ ಹ್ಮ್. ಮೈತ್ರಿ ಕಾಂಗ್ರೆಸ್ ಮತಗಳು, ಹ್ಮ್. 7.5 ಲಕ್ಷ ಮೈತ್ರಿ ಮತಗಳು. ಅಂದ್ರೆ ಟಫ್ ಅಲ್ಲಿ ಬಂದ್ ಕೂತಿರ್ತಕ್ಕಂತ ಇದು ಅಲ್ವಾ? ಅಲ್ಗಳಿ ಹಂಗೆ ಇಲ್ಲ ಇದು. ಹ್ಮ್. ಲೋಕಸಭೆ ಅಂತ ಬಂದಾಗ ಕಾಂಗ್ರೆಸ್ ರೈತ ಸಂಘಕ್ಕೆ ಬಿದ್ದಂತ ಒಂದಷ್ಟು ಮತಗಳು JDS ನ ಬುಟ್ಟಿಗೆ ಬೀಳಬಹುದು, ಮೋದಿ ಅನ್ನೋ ಕಾರಣಕ್ಕೆ. ಮೋದಿ ಅನ್ನೋ ಕಾರಣಕ್ಕೆ. ಹೌದು. ಯಾಕಂದ್ರೆ ವಿಧಾನಸಭೆಯಲ್ಲಿ ಓಟ್ ಹಾಕ್ತಾರ, ಲೋಕಸಭೆಯಲ್ಲಿ ಬಿಜೆಪಿಗೆ ಓಟ್ ಮಾಡ್ತಾರೆ. ಹೌದು. ಸೊ ಈ ಕಾರಣಕ್ಕೋಸ್ಕರ ಮಂಡ್ಯ ಬೇರೆ ತರದ ರಾಜಕಾರಣ ಇದೆ. ಹ್ಮ್. ನಿಖಿಲ್ ಇವಾಗ್ಲೇ ಅಷ್ಟೇ ಸ್ಪಷ್ಟನೆ ಹೋಗ್ ಬರ್ತಾ ಇರ್ಬೇಕು, ಹ್ಮ್. ನಾನು ಆಸ್ಪಿರೆಂಟ್ ಇದ್ದೀನಿ, ನನ್ಗೊಂದು ಅವಕಾಶ ಮಾಡ್ಕೊಡಿ ಹ್ಮ್. ಅಂತ ಬರ್ಬೇಕು. ನಾನು ಒಂದ್ಸಲ ನೋಡೋಣ, ಇದ್ರೆ ಟ್ರೈ ಮಾಡೋಣ ಅಂತ ಆಗ್ಬಾರ್ದು. ಆಗಲ್ಲ. ಹಾಗಾಗಿ ಮಂಡ್ಯ ರಾಜಕಾರಣ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನ ಪಡೆಯುತ್ತೆ. ಹ್ಮ್. ಅವತ್ತು ಇದೇ ಎಡವಟ್ಟು, ನಾಮ್ ಬಿಟ್ರೆ ಇನ್ಯಾರು ಅಂತ ಹೋದ್ರು. ಹ್ಮ್. ಏನ್ ಕಾಂಗ್ರೆಸ್ JDS ಒಂದೇ ತಾನೆ ಅಂತ. ಹೌದು. ಚೆಲುವರಾಯ ಸ್ವಾಮಿ ಅವ್ರು ಯಾರನ್ನು ಕರೆದು ಮಾತಾಡ್ಲಿಲ್ಲ ಕುಮಾರಸ್ವಾಮಿ ಅವ್ರು. ಹೌದು. ನಾವೇ ಜಾಸ್ತಿ ಇದೀವಿ, ಸುಮ್ನೆ ಇವರೇ ತಾನೇ ಬಂದ್ ಮೈತ್ರಿ ಯಾಕೆ ಅಂತ ಹ್ಮ್. ದಬಾಕಿದ್ರು. ಹೌದು. ಹಾಗಾಗಿ ಈಗಲೂ ಮಂಡ್ಯದವ್ರನ್ನ ನೆಗ್ಲೆಕ್ಟ್ ಮಾಡದೆ, ಮಂಡ್ಯವನ್ನ ನಿರ್ಲಕ್ಷ್ಯ ಮಾಡದೆ, ಎಲ್ರನ್ನೂ ತಗೊಂಡು ಎಸ್ ನಿಲ್ಲೇಬೇಕು ಅಂತ ನಿಖಿಲ್ ನಾನು ನಿಲ್ತೀನಿ ಅಂತ ಎಲ್ರನ್ನೂ ವಿಶ್ವಾಸಕ್ಕೆ ತಗೊಂಡ್ರೆ ನಿಖಿಲ್ ಚುನಾವಣೆ ಮಾಡ್ತಾರೆ. ಹ್ಮ್. ಈಗಾಗಲೇ ಕಾಂಗ್ರೆಸ್ಸಿಗರಿಗೆ ಸ್ಟಾರ್ ಚಂದ್ರು ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಹೋಗ್ತಾರೆ, ಯಾವುದೇ ಕಾಂಟ್ರವರ್ಸಿ ಇಲ್ದಿರೋ ವ್ಯಕ್ತಿ. ಹೌದು. JDS ಅವ್ರನ್ನೂ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸ್ಟಾರ್ ಚಂದ್ರ. ನಿಮ್ಗೆ ಗೊತ್ತಿರ್ಲಿ, ಹ್ಮ್. ಚೆಲುವರಾಯ ಸ್ವಾಮಿ ಅವರ JDS ಕಾಂಗ್ರೆಸ್ ಜಿದ್ದಿ. ಹೌದು. ಚೆಲುವರಾಯ ಸ್ವಾಮಿ ಆಗಿದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜಿದ್ದಿ. ಹೌದು. ಈಗ ಇಲ್ಲಿ ಸಾಫ್ಟ್ ಕ್ಯಾಂಡಿಡೇಟ್ ಹಾಕ್ಬಿಟ್ಟವ್ರು, ಅವ್ರ ಜಿದ್ದಿಗ್ ಬೀಳ್ದಂಗ್ ಮಾಡ್ಬಿಟ್ಟವ್ರೆ. ಕರೆಕ್ಟ್. ಜಿದ್ದಿಗ್ ಬೀಳ್ದಂಗ್ ಮಾಡವ್ರೆ. ಹ್ಮ್. ಹೀಗಾಗಿ ಇದು ಈಗ ನಿಖಿಲ್ ನನ್ನ ಪಾತ್ರ ಏನು ಅಂತ ನಿಖಿಲ್ ನಿರ್ಧಾರ ಮಾಡ್ಬೇಕಲ್ಲಿ ಅತಿ ವೇಗವಾಗಿ. ಹ್ಮ್. ಕಂಪೇರ್ ಟು ಕಳೆದ ಲೋಕಸಭಾ ಚುನಾವಣೆ ಯೋಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾರ್ ಕೆಲವೊಂದು ಕಾರಣಕ್ಕೆ ಪ್ರಿಡಿಕ್ಷನ್ ಆಚೆ ವ್ಯತ್ಯಾಸ ಆಗಿರ್ಬೋದು. ಐ ಅಗ್ರಿ ಓಪನ್ಲಿ. ಕಳೆದ ಬಾರಿ ಸುಮಲತಾ ಅವ್ರಿಗೆ 7 ಲಕ್ಷ ಚಿಲ್ಲರೆ ಮತ ಏನ್ ಬಂದಿತ್ತು, ನಿಖಿಲ್ಗೆ 5.25 ಲಕ್ಷ ಏನ್ ಮತ ಬಂದಿತ್ತು. 5.25 ಲಕ್ಷ JDS ವೋಟು ಫಿಕ್ಸ್. 5.25 ಲಕ್ಷ ಪ್ಲಸ್ ಬಿಜೆಪಿಯ 1.25 ಲಕ್ಷ ವೋಟ್ ಅಲ್ಲಿ 1.25 ಲಕ್ಷ ವೋಟ್ ಆದ್ರೂ 7 ಲಕ್ಷ ವೋಟ್ ಆಗುತ್ತೆ ಇವು. ಹೌದು.
ನರೇಂದ್ರ ಮೋದಿ ಏನು ಬಿಜೆಪಿ ನಾಯಕ ಜೆಡಿಎಸ್ ಮೈತ್ರಿ ಅನ್ನೋ ಕಾರಣಕ್ಕೆ ಬಿಜೆಪಿ ನಾಯಕರೆಲ್ಲ ಕಿತ್ಕೊಂಡು ಕಾಂಗ್ರೆಸ್ ಹೋಗ್ಬಿಡ್ತಾರೆ. ಆತರ ದೊಡ್ಡ ಕಾರ್ಯಕರ್ತರ ಪಡೆ ಹೊಂದಿರತಕ್ಕಂತ ಲೀಡರ್ಗಳು ಇನ್ನೂ ಯಾರು ದೊಡ್ಡ ಮಟ್ಟ ಬೆಳೆದಿಲ್ಲ. ಹೌದು. ಆ ಶ್ರೀರಂಗಪಟ್ಟಣ ಸಚಿದಾನಂದ 43,000 ಓಟ್ ತಗೊಂಡವ್ರೆ. ಅಶೋಕ್ ಜೈರಾಮ್ ಪಡೆದಂತ ಹೋಟೆಲ್ ಕೂಡ ಬಿಜೆಪಿ ಓಡಿಸಿದೆ. ಸ್ವಾಮಿ ಗೌಡ್ರಲ್ಲಿ ಬಿಜೆಪಿ ಓಟಿದೆ. ಆ ರಂಗ್ ಶೋ ಮಾಡಿದ್ದು ಶೋ ಮ್ಯಾನ್ ಸಚಿದಾನಂದ ಶ್ರೀರಂಗಪಟ್ಟಣ. ಆಗ ನೋಡಿದ್ರು ಅಷ್ಟೇ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಸರಿಯಾಗಿ ಕೆಲಸ ಮಾಡಿದ್ರೆ ಆಗುತ್ತೆ. ನಾನು ಒಂದ್ ರೌಂಡ್ ನೋಡೋಣ ಕಡೆಗಳಿಗೆ ತೀರ್ಮಾನ ಅಂತಂದ್ರೆ ಪುಟ್ಟರಾಜ್ ಬೇಜಾರು ಮಾಡ್ಕೊತಾರೆ ಆಮೇಲೆ. ಹೌದು. ಇಲ್ಲ ನಮ್ಮ ಅಭ್ಯರ್ಥಿ ಪುಟ್ಟರಾಜ್ ಈಗಲೇ ಡಿಕ್ಲೇರ್ ಮಾಡೋಗ್ಲಿ. ಬಟ್ ಮೈತ್ರಿ ಟಿಕೆಟ್ ಬಗ್ಗೆ ಕೂಡ ಚರ್ಚೆ ಇಲ್ಲ. ಸುಮಲತಾ ಅವ್ರಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಗೊಂದಲ ಇದೆ. ನೀವೆಲ್ಲ ನಿಖಿಲ್ ನಿಂತಾರೆ ಅನ್ನೋ ಲೆಕ್ಕಾಚಾರ ತಾನೆ ಇದು. ನಿಖಿಲ್ ಬರ್ತಾರೆ ಅಂತ ಬರ್ತಾರಲ್ಲ, ಬರದಿದ್ರೆ ಹೇಳ್ಬಿಟ್ಟು ಹೌದು, ದೊಡ್ಡ ಸ್ಟಾರ್ ಹೋಟ್ಲೇ ಇರ್ಬೋದು. ಟೈಮ್ ಮುಗಿದ್ಮೇಲೆ ಊಟ ಸಿಗಲ್ಲ. ನರೇಂದ್ರ ಮೋದಿ ಬಂದ್ರು ಅಷ್ಟೇ ಹೇಳ್ಬಿಟ್ಟು ಬರ್ಬೇಕು. ನರೇಂದ್ರ ಮೋದಿ ಬರದಾದ್ರು ಇಲ್ದಾರೆ ಬೆಂಗಳೂರು ಪೊಲೀಸ್ ಕೇಸ್ ಹಾಕ್ತಾರೆ. ಜೆಟ್ ಲಾಕ್ ಮೇಲೆ ಆಯ್ತಲ್ಲ, ಗೊತ್ತಲ್ಲ. ಹೌದು. ಅಂದ್ರೆ ನಿಖಿಲ್ಲೇ ಬರ್ಲಿ ಕುಮಾರಣ್ಣನೇ ಬರ್ಲಿ ಬೇಗ ಹೇಳ್ಬಿಟ್ಟು ಬಂದ್ರೆ ಓಕೆ. ಇಲ್ಲ ಅಂದ್ರೆ ಜನ ನಂದು ಫಸ್ಟ್ ಕ್ಲಾಸ್ ಚಳಿ ಭತ್ತ ಇದು, ಬರಗಾಲದಲ್ಲಿ ಹಾಕಿದ್ರೆ ಭತ್ತ ಬರುದಿಲ್ಲ. ಹೌದು. ಅಂದ್ರೆ ಅದು ಕುಮಾರಸ್ವಾಮಿನೇ ಬರ್ಲಿ ನಿಖಿಲೇ ಬರ್ಲಿ ಯಾರೇ ಬರ್ಲಿ ಹೇಳಿ ಬೇಗ ಬಂದ್ರೆ ಓಕೆ. ನಾವು ಕಡೆಗಾಲದಲ್ಲಿ ಬಂದು ನಾಮಿನೇಷನ್ ಹಾಕ್ಬಿಟ್ಟು ತಿರ್ಕೊಂಡು ಹೋದ್ರೆ ಗೆಲ್ಸಿವಿ ಅನ್ನೋದಲ್ಲ ಮಂಡ್ಯ ಜನ. ಹಾಗಾಗಿ ರಾಜಕಾರಣ ಬೇರೆ. ಅವ್ರ ಎಂತದೇ ವ್ಯಕ್ತಿಗಳಾಗ್ಲಿ ಸರಿಯಾದ ಟೈಮ್ಗೆ ಸರಿಯಾದ ನಿರ್ಧಾರ ತಗೊಂಡು ಘೋಷಣೆ ಮಾಡಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ. ಹೌದು. ಕಡೆ ದಿನ ಬಂದ್ಬಿಟ್ಟು ನಿಖಿಲ್ ನಾಮಿನೇಷನ್ ಹಾಕ್ಬಿಟ್ರು ಗೆದ್ದು ಬಿಡ್ತಾರೆ, ಚಾನ್ಸೇ ಇಲ್ಲ ಆತರ. ಸೊ ಈಗ್ಲೇ ನಾನು ಸೋತಿದ್ದೀನಿ, ಇಲ್ಲಿ ಸೋಲ್ಸಿದ್ರಿ ಮಂಡ್ಯ ಜನ, ಅವಕಾಶ ಮಾಡ್ಕೊಡಿ. 5.25 ಲಕ್ಷ ಜೆಡಿಎಸ್ ವೋಟ್ ಇದೆ ಲೋಕಸಭೆಯಲ್ಲಿ ಮಿನಿಮಮ್ ಅಲ್ಲಿ. ಹೌದು. ಬಿಜೆಪಿ ಅವ್ರ ಸರ್ಕಾರ ನಮ್ದು 7 ಲಕ್ಷ ವೋಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ವಿಶ್ವಾಸಕ್ಕೆ ತಗೊಂಡು ಹೋದ್ರೆ ಈಗ್ಲೂ ಚುನಾವಣೆಗಳು ಆಗ್ತವೆ. ಆಗದೇ ಇಲ್ಲ ಅಂತಲ್ಲ. ನಾವು ಬಂದಾಗ ಬರ್ತೀವಿ ಹೋದಾಗ ಹೋಗ್ತೀವಿ ಅಂದ್ರೆ ರಾಜಕಾರಣ ಅಲ್ಲ. ಜನ ಶ್ರೀರಂಗಪಟ್ಟಣ ಸಚ್ಚಿದಾನಂದ ಅವ್ರ ವಿಚಾರ ಹೇಳ್ತಾ ಇದ್ರಿ. ಯಾಕಂದ್ರೆ ಇದ್ದಿದ್ರಲ್ಲಿ ಒಂದಷ್ಟು ಓಟ್ ತೆಗೆದುಕೊಂಡವ್ರು ಅವರು ವಿಧಾನಸಭಾ ಚುನಾವಣೆಗೆ. ಆದ್ರೆ ಈ ಬಾರಿ ದೇವೇಗೌಡರು ಜಾಸ್ತಿ ಹೊಗಳ್ತಾವ್ರೆ. ಸಚ್ಚಿನ ಯಾರು ಬಂದ್ರು ಬರ್ತಾರೆ. ಯಡಿಯೂರಪ್ಪ ಅವ್ರನ್ನ ನನ್ಗೂ ಶಿಷ್ಯ ಯಡಿಯೂರಪ್ಪನವ್ರಿಗೂ ಶಿಷ್ಯ ಅಂತ. ಹೌದು. ಸುಮಲತಾ ಅವರು ನಿಂತು ಈ ಕಡೆ ಮೈತ್ರಿ ಅಭ್ಯರ್ಥಿ ನಿಂತರೆ ಸಚ್ಚಿ ನಿರ್ಧಾರ ಏನಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ವಿಷಯ ಇಷ್ಟೇ, ಸಚ್ಚಿ ತನ್ನ ಭವಿಷ್ಯವನ್ನ ನೋಡುವಂತಹ ಚಾಲಾಕಿ ಮನುಷ್ಯ. ನಾನು ಪಕ್ಷ ನಿಷ್ಠೆ, ನನ್ನ ಪಕ್ಷಕ್ಕೆ ನಿಷ್ಠ ಅಂತ ಕೈ ಕಟ್ಟಿಕೊಂಡು ನಿಂತ್ಕದಾರ ಅಷ್ಟೇ. ಸ್ವಾಮಿ ಗೌಡ್ರೆ ಒಂದು ವೇಳೆ ನೀವು ಪಕ್ಷ ನಿಷ್ಠರ ಸುಮಲತಾ ನಿಷ್ಠ ಅಂತಂದ್ರೆ ಬೇಕಾದ್ರೆ ಕಾಂಗ್ರೆಸ್ ಕಡೆ ಹೋದ್ರು ಹೋಗ್ಬೋದು. ನಾವು ಗೊತ್ತಿರ್ಲಿಲ್ಲ, ನಿಮ್ಗೆ ಗೊತ್ತಿರ್ಲಿ. ಸಿದ್ದಿ ರಾಜಕಾರಣ ಮಾತಾಡ್ದಂಗಲ್ಲ, ರಾಜಕಾರಣ ಮಾಡ್ದಾಗ್ಲೇ ಅದು ಬಂಡವಾಳ ಗೊತ್ತಾಗದು. ಹೌದು. ಹಾಗಾಗಿ ಸಚ್ಚಿದಾನಂದ ಮೊದಲ ಆಯ್ಕೆ ಸುಮಲತಾ ಅವರ ಪಕ್ಷನ ಅಂದ್ರೆ ಪಕ್ಷನೇ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಹೇಳ್ತೀನಿ ಉತ್ತರ ಸಿಕ್ಕಿರುತ್ತೆ ಎಲ್ಲರಿಗೂ. ಉತ್ತರ ಸಿಕ್ಕಿರುತ್ತೆ. ಸಚ್ಚಿದಾನಂದ ಆಯ್ಕೆ ಪಕ್ಷನೇ ಆಗಿರುತ್ತೆ. ಸುಮಲತಾ ಅವ್ರು ಆಗಿರಕ್ ಸಾಧ್ಯ ಇಲ್ಲ. ಆ ತರದ ವಾತಾವರಣ ಏನು ಕಾಣ್ತಾ ಇಲ್ಲ. ಸೊ ಹಾಗಾಗಿ ನಿಖಿಲ್ಲೇ ನಿಲ್ಲುವುದಾದರೂ, ಪುಟ್ಟರಾಜು ಅವರು ನಿಲ್ಲುವುದಾದರೂ, ಕುಮಾರಸ್ವಾಮಿ ನಿಲ್ಲುವುದಾದರೂ ಎಸ್ ಯಾರು ಅಂತ ಹೇಳಬೇಕು. ನಾವಿಬ್ರು ಸ್ಟ್ರಾಂಗ್. ಜೆಡಿಎಸ್ ಕಾಂಗ್ರೆಸ್ ಸೇರಿದಾಗ್ಲೇ ಏನೋ ಮಾಡಕ್ಕಾಲಿಲ್ಲ. ಈ ಜೆಡಿಎಸ್ ಬಿಜೆಪಿ ಸೇರ್ಬಿಟ್ಟು ತಡ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತಲ್ಲಿ. ಖಂಡಿತ. ಸೊ ಹಾಗಾಗಿ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ 2 ಗಂಟೆ ರಾತ್ರಿಗೆ ಹೋಗ್ಬಿಟ್ಟು ಯಾರು ಊಟ ಹಾಕಲ್ಲ, ಫಸ್ಟ್ ಹೇಳಿರ್ಬೇಕಲ್ಲ. ಸೊ ಹಂಗೆ ಮಂಡ್ಯದವ್ರಿಗೆ ನಾವು ಬರ್ತಿದೀವಿ, ನಾನೇ ಕ್ಯಾಂಡಿಡೇಟ್ ಅಂತ ನಿಖಿಲ್ ಹೇಳಿದರೆ ಚುನಾವಣೆ ರಂಗೇರಬಹುದು. ಒಂದ್ ರೌಂಡ್ ಮಂಡ್ಯ ಸುತ್ತದ ಮೇಲೆ ಡಿಸೈಡ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವ್ರು ಈಗಾಗಲೇ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಅವ್ರ ಅಭ್ಯರ್ಥಿಯನ್ನ ಫಿಕ್ಸ್ ಮಾಡ್ಕೊಂಡು ಕೂತವ್ರೆ. ನಮಗ್ ಸ್ಟಾರ್ ಬಂದಿದೆ ಅಂತ ರೆಡಿ ಅವ್ರೆ, ಅವರು ಸ್ಟಾರ್ ಬಂದಿದೆ ಅಂತ ಅವ್ರು ರೆಡಿ ಅವ್ರೆ. ಕಾಂಗ್ರೆಸ್ ಸ್ಟಾರ್ ಬದಲಾಗುತ್ತೆ ಅಂತ, ನಮ್ಮ ಮನೆ ಬರ ಬದಲಾಗತ್ತೆ ಅಂತ. ಮಂಡ್ಯ ಕಾಂಗ್ರೆಸ್ಗೂ ಒಲ್ದಿದೆ, ಜೆಡಿಎಸ್ಗೂ ಒಲ್ದಿದೆ. ಹೌದು. ರಾಜಕಾರಣ 4 ಕಾಣಿ ಗೊತ್ತಿಲ್ಲದೆ ಇರೋ ರಮ್ಯಾನೂ ಗೆಲ್ಸವ್ರ ಮಂಡ್ಯ ಜನ. ಹೌದು. ರಾಜಕಾರಣದ ಬಗ್ಗೆ 4 ಕಾಣಿ ಪರಿಜ್ಞಾನ ಇಲ್ಲದ ರಮ್ಯನ್ನು ಕೂಡ ಮಂಡ್ಯ ಜನ ಗೆಲ್ಸವ್ರೆ. ಹೌದು. ಅದಕ್ಕಿಂತ ಪ್ರಬುದ್ಧ ಸ್ಟಾರ್ ಚಂದ್ರು, ರಮ್ಯಾಗಿಂತ ಪ್ರಬುದ್ಧರು ಸ್ಟಾರ್ ಚಂದ್ರು. ವ್ಯವಹಾರಸ್ಥ. ಈ ಟೈಮ್ಗೆ ಇದಾಗ್ಬೇಕು, ಅದಾಗತ್ತೆ. ಅವ್ರ ಅಣ್ಣ MLA ಗೌರಿಬಿದ್ನೂರ್, ಅವ್ರ ಅಳಿಯ MLA ಹೊಸಕೋಟೆ, ಅವ್ರ ಅಣ್ಣನ ಅಳಿ ಶರತ್ ಬಚ್ಚೇಗೌಡ. ಹಾಗಾಗಿ ಇವತ್ತು ರಾಜಕಾರಣ ಗೊತ್ತಿಲ್ದಿರೋ ಜನಗಳಿಲ್ಲ. ಅದಕ್ಕಾಗ್ಲೇ ಹೇಳಿದ್ರಲ್ಲ, ಮಂಡ್ಯದವ್ರಿಗೆ ರಕ್ತದಲ್ಲೇ ರಾಜಕಾರಣ ಇದೆ. ಮಂಡ್ಯದವ್ರಲ್ಲದ ರಮ್ಯಾನೇ ಬಂದು ಮಂಡ್ಯದಲ್ಲಿ ಕಾಂಗ್ರೆಸ್ ಗೆದ್ದಿಲ್ವೇ. ಹೌದು. ಹಾಗಾಗಿ ಮಂಡ್ಯ ನಮ್ದೇ, ಭದ್ರಕೋಟೆ, ಆ ಕೋಟೆ ಈ ಕೋಟೆ ಅನ್ಕೊಂಡ್ರೆ ಆಗಲ್ಲ. ಕೋಟೆಗೆ ಬೀಗ ಹಾಕ್ಲೇಬೇಕಾಗತ್ತೆ, ನಮ್ದು ಅಂತ. ಸೀಲ್ ಹೊಡಿಲೇಬೇಕಾಗತ್ತೆ, ನಮ್ದು ಅಂತ. ಈಗ್ಲೇ
ಹಾಗಾಗಿ ನಿಖಿಲ್ ನಿಲ್ಲುವುದಾದರೆ ಈಗಲೇ ಹೇಳಬೇಕು. ಹೌದು, ಯಾರೇ ಅಭ್ಯರ್ಥಿ ಆಗೋದಾದ್ರು ಯಾರೇ ಹಾಗಾದ್ರೆ ಈಗಲೇ ಹೇಳ್ಕೋಬೇಕು. ಕಾಂಗ್ರೆಸ್ ಅವ್ರಿಗೊಂದು ಕ್ಲಾರಿಟಿ ಇದೆ, ಜೆಡಿಎಸ್ ಬಿಜೆಪಿ ಗೊಂದಲ ಇರೋದು. ಆ ಕ್ಲಾರಿಟಿ ಬೇಗ ಸಿಗ್ಬೇಕು. ಯಾಕೆ ಈ ಸೂಕ್ಷ್ಮತೆಗಳು ಅಂತಂದ್ರೆ ಆಗ್ಲೇ ವ್ಯತ್ಯಾಸ ಆಗಿದೆ ಕಳೆದ ಬಾರಿ. ಈ ಬಾರಿ ಆಗಲ್ಲ ಅನ್ನೋ ಜೋಶ್ ಬೇಡ. ಹೌದು, ಸುಮಲತಾ ಅವ್ರು ಏನು ಎತ್ತ ಅನ್ನೋದು ಅವ್ರಿಗೊಂದು ದಾರಿ ತೋರಿಸಿ ಹೇಳಿ ಹೋಗ್ಬೇಕಾಗತ್ತೆ. ನಾವೇ ಪಾಳ್ಯಗಾರರು ಅಂತ ಕಾಲರ್ ಏರ್ಸ್ಕೊಂಡು ಮೇಸತ್ತಿರುವುದ್ರ ರಾಜಕಾರಣ ನಡೆಯಲ್ಲ. ಅದಲ್ಲ ಇಲ್ಲಿ. ಹೌದು. ಎಸ್ ವೀಕ್ಷಕರೇ, ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರ ನೀವ್ ಹೇಳ್ಬೇಕು, ನಿಮ್ ಸಂಸದರು ಯಾರಾಗ್ಬೇಕಂತ, ಹಾಗೆ ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.